ಮಾಡಿಕೊಂಡು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡಂಥ ಪಾಂಡವರು ಎಲ್ಲರೂ ಒಂದೆಡೆ ನಿಂತು ಆ ಭಗವಂತನನ್ನ, ಶ್ರೀಹರಿಯನ್ನ, ಗೋವಿಂದನನ್ನ, ವಿಠ್ಠಲನನ್ನ, ನಾರಾಯಣನನ್ನ, ಆ ಭಗವಂತನನ್ನ, ಆ ಪಾಲ್ಗಡಲ ಶಯನನ್ನ, ದ್ವಾರಕೀನಾಥನನ್ನ, ರುಕ್ಮಿಣಿಪತಿಯನ್ನ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ರಿ. ಹೇ ದೇವದೇವ ದಯಾಮಯ, ನಿನ್ನನ್ನು ಮರೆತು ನಾವು ಪಟ್ಟಂತ ಕಷ್ಟವೇ ಸಾಕಾಗಿದೆಯಪ್ಪ. ಇನ್ನು ಮೇಲಾದರೂ ನಮಗೆ ಬರಬೇಕಾದ ನಮ್ಮ ಭಾಗದ ರಾಜ್ಯವನ್ನು ಕೊಡಿಸಿ ನಮ್ಮನ್ನ ಉದ್ಧರಿಸು ತಂದೆ, ಕೃತಾರ್ಥನಾಗಿ ಮಾಡು, ಕಾಪಾಡು. ಪಾಂಡವರೈವರು ದ್ರೌಪದಿ ಸಹಿತವಾಗಿ ಆ ಭಗವಂತನನ್ನ ಯಾವ ರೀತಿಯಲ್ಲಿ ಕರೀತಾ ಇದ್ದಾರೆ. ಗೋವಿಂದ, ಹೇ ಕೃಷ್ಣ, ದಯಾಮಯ, ಭಕ್ತವತ್ಸಲ, ಕರುಣಾಸಾಗರ, ನೀನಿಲ್ಲದೆ ನಮ್ಮ ಬಾಳು ಬರಡಾಗಿದೆಯಪ್ಪ, ಬೇಗ ಬಾ, ಓಡಿ ಬಾ ಅಂತ ಹೇಳಿ ನೀಲಮೇಘ ಶ್ಯಾಮ ನಿಗಮ ಗೋಚರ ರಾಮ, ಕರುಣಿಸಿ ಕಾಪಾಡಯ್ಯ ಓ ದೇವ, ಕರುಣಿಸಿ ಕಾಪಾಡಯ್ಯ ಕೃಷ್ಣ. ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದರಂತೆ ಮುಟ್ಟಿತೋ ಇವರ ಭಕ್ತಿಯ ಭಗವಂತನ ಋತ್ಕಮಲಕ್ಕೆ. ಕೋಟಿ ಸೂರ್ಯ ಪ್ರಕಾಶಮಾನನಾಗಿ ಆ ನೀಲಮೇಘ ಶ್ಯಾಮ, ಆ ಭಗವಂತ ಸರ್ವಂತರ್ಯಾಮಿ, ಆ ಜಗದೊಡೆಯ ಕೃಷ್ಣ, ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿದಾತ, ಪೂತಿನಿಯ ಕೊಂದಂತ ಮಹಾನುಭಾವ, ಶಕಟಾಸುರನ ಬಂಡಿಯನ್ನು ಮುರಿದಂಥವನು, ಆ ಪಾಂಡವರೈವರ ಮಧ್ಯದಲ್ಲಿ ಕೋಟಿ ಸೂರ್ಯ ಪ್ರಕಾಶಮಾನ. ಯಾವ ರೀತಿ ಪ್ರತ್ಯಕ್ಷನಾದ? 1 ಕೋಟಿ ಸೂರ್ಯ ಹುಟ್ಟುಬಿಟ್ರೆ ಎಷ್ಟು ಪ್ರಕಾಶ ಬೆಳಕು ಬರ್ತೋ ಅಷ್ಟು ಬೆಳಕಿನಿಂದ ಥಟ್ಟನೆ ಪ್ರತ್ಯಕ್ಷ. ತೆರೆಯಿರೋ ಕಣ್ಣ, ಬೇಡಿರೋ ವರವನ್ನ. ಬಂದಿದ್ದೇನಪ್ಪ, ಕಣ್ಬಿಡಿ, ನಿಮಗೇನ್ ಬೇಕು ಕೇಳಿ, ಪ್ರತ್ಯಕ್ಷನಾಗಿದ್ದೇನೆ ಅಂದಾಗ ಯಾವ ಪಾಂಡವರೈವರು ಕಣ್ಬಿಟ್ಟು ನೋಡಿದೊಡನೆಯೇ ಧರ್ಮರಾಯ ಮೊದಲುಗೊಂಡು ಆ ಭಗವಂತನ ಪಾದದ ಮೇಲೆ ಬಿದ್ದು,
ಜೈ ಶ್ರೀ ಕೃಷ್ಣ ನಮೋ ನಮಃ. ವಾಸುದೇವಾಯ ನಮೋ ನಮಃ. ಪಾಂಡುರಂಗ ನಮೋ ನಮಃ. ಕೃಷ್ಣ ಇದೋ ನಿನಗೆ ವಂದನೆ ಎಂಬುದಾಗಿ ಎಲ್ಲರೂ ಕೂಡ ಭಗವಂತನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ತಾ ಇದ್ದಾರೆ. ಪಾಂಡವರೇ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಏಳ ಮೇಲೆ ಆಗೆಲ್ಲ ನಮಸ್ಕಾರ ಮಾಡೋ ರೀತಿ, ಆಶೀರ್ವಾದ ಮಾಡೋ ರೀತಿ ಬಹಳ ಚೆನ್ನಾಗಿತ್ತು. ಈಗ ಸ್ವಲ್ಪ ವ್ಯತ್ಯಾಸ ಆಗ್ಬಿಡ್ತು. ಈ ಬ್ರಿಟಿಷ್ನವ್ರು ನಮ್ಮ ದೇಶಕ್ಕೆ ಕಾಲಿಟ್ಟ ಮೇಲೆ 21ನೇ ಶತಮಾನದ ಈಚೆಗೆ ಟಾಟಾ ಬಾಯ್ ಬಾಯ್ ಇದು ಬಂದುಬಿಡ್ತು. ಬಸ್ಸಲ್ಲಿ ಹೋಯ್ತಾ ಇರಲಿ, ಗಾಡೀಲಿ ಹೋಯ್ತಾ ಇರಲಿ, ಏ ಗುರು ಅವಾಗೆಲ್ಲ ನಮಸ್ಕಾರ ಅಂದ್ರೇನು, ಗುರುಗಳಿಗೆ ನಮಸ್ಕಾರ ಅಂದ್ರೇನು, ತಂದೆ ತಾಯಿಗಳಿಗೆ ಹಿರಿಯರಿಗೆ ನಮಸ್ಕಾರ ಮಾಡಬೇಕಾದ್ರೆ ಅಂಜಲಿಬದ್ಧರಾಗಿ ನಿಂತು ಶಿರಸಾಷ್ಟಾಂಗ ನಮಸ್ಕಾರ ಅಂದರು. ಶಿರಸಾಷ್ಟಾಂಗ ಅಂದರೆ ತಿಳ್ಕೋಬೇಕು, ಅಶ್ರೇಷ್ಠವಾದ ನಮಸ್ಕಾರ ಅಥವಾ ನೆಗೆತರಿತ್ತು. ಅಷ್ಟಾಂಗಗಳು 6 ಅಂಗಗಳು ಭೂಮಿಗೆ ತಾಕಬೇಕಂತೆ. ಸಾಷ್ಟಾಂಗ ನಮಸ್ಕಾರ. ಯಾವಂಗ? ನಿನ್ನ ತಲೆ, ನಿನ್ನ ಭುಜ, ನಿನ್ನ ಮೊಣಕಾಲು, ನಿನ್ನ ಹಿಂದಿರ್ತಕ್ಕಂಥ ಬೆರಳು, ಈ 6 ಅಂಗಾಂಗಗಳು ಅದು ಶಿರಸಾಷ್ಟಾಂಗ ನಮಸ್ಕಾರ. ಈಗೆಲ್ಲರ ಪೂಜೆಗೆ ಹೋದರೆ 500 ತೀರ್ಥ ಕೊಟ್ಟರೆ ಅಂದರೆ ಇಷ್ಟೇ ಮುಗಿದೋಯ್ತು. ಇದೆಲ್ಲ ಆಷಾಢ ಭಕ್ತಿ. ಆಷಾಢ ಭಕ್ತಿ ಆಗಬಾರ್ದು. ನಿಜವಾದ ಭಕ್ತಿಯೊಂದೇ ಮುಕ್ತಿಗೆ ಸಾಧನ. ಆ ಭಕ್ತಿಯಿಂದ ಭಗವಂತನನ್ನ ಅಂಗಲಾಚಿ ಬೇಡಿದಾಗ ಎಲ್ಲರೂ ಕೂಡ ಸಂತೋಷಪಟ್ಟು ಕೇಳ್ತಾರಂತೆ, ದೇವಾ ನಮಗೆ ಬಂದಿರುವ ಕಷ್ಟವನ್ನು ನೀನು ಅರಿಯ ತಂದೆ. ಕೃಷ್ಣ, ಜಗತ್ತಿನಲ್ಲಿ ಒಂದು ಹುಲ್ಲು ಕಡಿ ಅಲುಗಾಡಲು ಕೂಡ ನಿನಗೆ ಅರ್ಥವಾಗುತ್ತೆ. ನಿನ್ನ ಆಜ್ಞೆಯಿಂದಲೇ ಅದು ಅಲುಗಾಡೋಲ್ಲ. ನಿನ್ನ ಆಜ್ಞೆಯಂತೆಯೇ ಈ ಪ್ರಪಂಚವನ್ನು ನಡೆಯುತ್ತೆ ಎಂದ ಮೇಲೆ ನಮಗೆ ಬಂದಿರುವ ಕಷ್ಟವನ್ನು ನೀನು ಅರಿಯ ತಂದೆ. ಇದುವರೆಗೂ ನಾವು ನಿನ್ನನ್ನು ಮರೆತು ಆ ದುರ್ಯೋಧನ ಶಕುನಿಯ ಕುತಂತ್ರಕ್ಕೊಳಗಾಗಿ ಜೂಜನ್ನಾಡಿ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿ ಬಂದಿದ್ದೇವೆ. ಈಗಲಾದರೂ ನಮ್ಮ ಭಾಗಕ್ಕೆ ಬರಬೇಕಾದ ರಾಜ್ಯವನ್ನು ದುರ್ಯೋಧನ ಮುಗಿಸಿಕೊಂಡು ಬನ್ನಿ, ನಾನು ಕೊಡ್ತೀನಿ ಅಂತ ಹೇಳಿದ್ದ. ಹೋಗಿ ತಂದೆ, ಸಂಧಾನ ಮಾಡು. ಅದಕ್ಕೆ ಹೇಳ್ತಾರೆ ಇವತ್ತು ಕೃಷ್ಣ ಸಂಧಾನ ಅಂತ ಹಾಡೋದು. ಊರುಗಳಲ್ಲಿ ಆ ಸಂಧಾನ, ಈ ಸಂಧಾನ ಅನ್ನೋ ಹೆಸರು ಬರಬೇಕಾದ್ರೆ ಹೋಗು ಸಂಧಾನ ಮಾಡು. ಈಗ ನಾವು ಸೋತಿದ್ದೀವಿ, ನಾವು ಹೋಗಿ ಕೇಳಂಗಿಲ್ಲ. ಮಧ್ಯದಲ್ಲಿ ಯಾರೊಬ್ಬರು ಮಧ್ಯವರ್ತಿ ಇರಬೇಕು. ನೀನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಸಂಧಾನ ಮಾಡು. ಅವರಿಗೂ ಬುದ್ಧಿ ಹೇಳು, ನಮಗೂ ತಿಳಿ ಹೇಳು. ನಾವು ಒಪ್ಕೋತೀವಿ. ಹೋಗು ಕೃಷ್ಣ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ದ, ಧರ್ಮನಂದನ, ನಾನು ಈಗಾಗಲೇ ಕುಲಪುರೋಹಿತ ಆದ ದೌಮ್ಯ ಋಷಿಗಳನ್ನು ಕಳಿಸಿದ್ದೆ. ಎಲ್ಲಿನವರೆಗೂ ರಾಜ್ಯವನ್ನು ಮಾತ್ರ ಭಾಗ ಕೊಡೋದಿಲ್ಲ ಅಂತ ಹಠ ಮಾಡಿದ್ದಾನೆ ಆ ದುರ್ಯೋಧನ. ಈಗೇನು ಮಾಡಲಿ ಕೃಷ್ಣ? ನೀನೀಗಂದರೆ ಈ ಪಾಂಡವರ ಗತಿ ಏನಪ್ಪ? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು, ಕಲ್ಲು ಮುಳ್ಳೆನ್ನದೆ, ಬೆಟ್ಟ ಗುಡ್ಡಗಳೆನ್ನದೆ, ಹಳ್ಳ ಕೊಳ್ಳದ ನೀರನ್ನು ಕುಡಿದು, ಬಿಸಿಲು ಬೇಗೆಯಲ್ಲಿ ಬೆಂದು ನೊಂದು ಕೃಶವಾಗಿದ್ದೀವಿ. ನಮ್ಮ ಮಾತಾಗಿರಲಿ ಕೃಷ್ಣ. ನಿನ್ನ ತಂಗಿ ದ್ರೌಪದಿಯ ಮುಖ ನೋಡು, ಅದೆಷ್ಟು ಸೊರಗಿ ಬೆರಗಿ ಬೆಂಡಾಗಿದ್ದಾಳೆ. ಅವಳ ಮುಖವನ್ನಾದರೂ ನೋಡಿಕೊಂಡು ಹೋಗು ಕೃಷ್ಣ. ನಮಗೆ ಅರ್ಧ ರಾಜ್ಯವಿಲ್ಲದಿದ್ದರೂ ಸರಿಯೇ, ಸ್ವಲ್ಪ ಗ್ರಾಮಗಳನ್ನಾದರೂ ಕೊಡುವಂತೆ ಆ ದುರ್ಯೋಧನಿಗೆ ಹೇಳು ಅಂತ ಹೇಳಿ ಎಲ್ಲರೂ ಕಣ್ಣೀರು ಹಾಕಿದ್ರೆ ಆ ದುರ್ಯೋಧನ ಹತ್ರ ರಾಜ್ಯವನ್ನು ಕೇಳೋದು ಬಂದಾಗ ಧರ್ಮರಾಯರ ಕಣ್ಣೀರನ್ನು ನಾನು ನೋಡಿಕೊಂಡು ನಿಂತಿರೋದಕ್ಕಿಂತ ರಾಜ್ಯವನ್ನು ಭಾಗ ಕೇಳು ನೆಪವಾಗಾದ ಆ ದುರ್ಯೋಧನಿಗೆ ಹೋಗ್ತೀನಿ ಅಂತ ಹೇಳಿ ಪರಮಾತ್ಮ, ನಾ ಹಿಂತಿರುಗಿ ಬರುವ ತನಕ ನೀವೆಲ್ಲರೂ ನನ್ನ ನಿರೀಕ್ಷಣೆಯಲ್ಲಿರಿ ಅಂತ ಹೇಳಿ ಥಟ್ಟನ ಮಾಯವಾದ. ಇಲ್ಲಿ ದುರ್ಯೋಧನ ಆಸ್ಥಾನದಲ್ಲಿ ಕೃಪಾ, ಅಶ್ವತ್ಥಾಮ, ಶಲ್ಯ, ಕರ್ಣ, ಭೀಷ್ಮ, ದ್ರೋಣ ಮಹಾ ರಥಿಕರನ್ನು ಕೂಡಿಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಧೃತರಾಷ್ಟ್ರನಿನೊಡಗೂಡಿ ಹಸ್ತಿನಾವತಿಯ ಪುರದೊಡೆಯನೆನಿಸಿಕೊಂಡು, ಸಾರ್ವಭೌಮನೆನಿಸಿಕೊಂಡು, ಸರ್ಪಲಾಂಛನದ ಕಿರೀಟವನ್ನು ಧರಿಸಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ ಆ ದುರ್ಯೋಧನ. ಯಾದವ ಕುಲ ಶಿಖಾಮಣಿಯಾದ ಕೃಷ್ಣ ಬರ್ತಾ ಇದ್ದಾನೆ ಅಂತ ವಿಚಾರ ತಿಳ್ಕೊಬಿಟ್ರು. ಗೂಢಾಚಾರ್ಯರಿಂದ ತಿಳಿದೋಯ್ತು. ಸಂಧಾನಕ್ಕಾಗಿ ಬರ್ತಾ ಇದ್ದಾನೆ ಕೃಷ್ಣ ಅಂದ ಹೊಡನಿಗೆ ಅವರು ಬರ್ತಕ್ಕಂಥ ದಾರಿಯಲ್ಲಿ ಕದಳಿ ಕಂಬಗಳಿಂದ, ಮುತ್ತಿನ ಚಪ್ಪರಗಳಿಂದ ಎಲ್ಲ ಅಲಂಕಾರವನ್ನು ಮಾಡಿಸ್ತಾ ಇದ್ದಾನೆ.
ಅಲಂಕಾರ ನಡೀತಾ ಇದೆ. ಏಕೆ ಈ ಅಲಂಕಾರ? ಯಾರಿಗೆ ಸ್ವಾಗತ? ಯಾದವ ಕುಲ ಶಿಖಾಮಣಿಯಾದ ಕೃಷ್ಣ ಬರ್ತಾ ಇದ್ದಾನೆ ನಾಳೆ ನಮ್ಮ ಅರಮನೆಗೆ, ಅದಕ್ಕಾಗಿ ಅಲಂಕಾರ ಅಂತ ಹೇಳಿ ಅಲಂಕಾರ ಯಥೇಚ್ಛವಾಗಿ ನಡೀತಾ ಇದೆ. ಇತ್ತ ಕಡೆ ಆ ಅಲಂಕಾರಕ್ಕೆ, ಅವನ ಹಟ್ಟಹಾಸಕ್ಕೆ, ಇವನ ಸೊಕ್ಕಿನ ನುಡಿಗಳಿಗೆ ಹೆದರಿ ಕೃಷ್ಣ ಇಲ್ಲಿ ಬರಲಿಲ್ಲ. ಆ ದಿನ ಎಲ್ಲಿಗೋದ? ಹಗಲಿರುಳು ಖಾದ್ಯ ಪದಾರ್ಥವನ್ನು ತ್ಯಾಜ್ಯ ಮಾಡಿ ಗೋಮಾತೆಯ ಕ್ಷೀರದಿಂದ ತನ್ನ ಜೀವವನ್ನು ಉಳಿಸ್ಕೊಂಡಿದ್ದಂತೆ ಯಾರು? ಒಬ್ಬ ದಾಸಿ ಪುತ್ರ ವಿದುರ. ಯಾತಕ್ಕಲ್ಲಿ ಹೋದ, ಯಾತಕ್ಕಾಗಿಲ್ಲಿ ಬರಲಿಲ್ಲ ಅನ್ನೋ ಪ್ರಶ್ನೆ ಒಂದೇ. ಹಗಲಿರುಳು ಖಾದ್ಯ ಪದಾರ್ಥವನ್ನು ತ್ಯಾಜ್ಯ ಮಾಡಿ, ಯಾವುದೇ ಒಂದು ಬೆಂದಂಥ ಪದಾರ್ಥವನ್ನು ದೂರ ಮಾಡಿ ಗೋಮಾತೆ ಕ್ಷೀರವೊಂದನ್ನು ಬಿಟ್ಟು ಏನೂ ಸೇವಿಸಲಿಲ್ವಂತೆ ಅವನು. ಕೃಷ್ಣನ ದರ್ಶನ ಮಾಡುವವರೆಗೂ, ಪರಮಾತ್ಮ ನಿನ್ನನ್ನು ಕಾಣುವವರೆಗೂ ಈ ನನ್ನ ಜನ್ಮ ಪಾವನವಾಗುವುದಿಲ್ಲ ಅಂತಹ ಹಗಲು ಹಿರುಳು ಆ ಭಗವಂತನನ್ನು, ಆ ಶ್ರೀಹರಿಯನ್ನು, ಆ ಗೋವಿಂದನ ಧ್ಯಾನ ಮಾಡ್ತಾ ಇದ್ದ. ಅದಕ್ಕೆ ಹೇಳ್ತಾರೆ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ನಾವು ಭಕ್ತರೆಲ್ಲ ಸೇರ್ಕೊಂಡು ಎಲ್ಲಿ ಧ್ಯಾನ ಮಾಡ್ತೀವೋ ಅದೇ ಮಂತ್ರಾಲಯ, ಅದೇ ವೈಕುಂಠ, ಅದೇ ತಿರುಪತಿ. ಎಲ್ಲಿ ಭಕ್ತರಿಲ್ವೋ ಅಲ್ಲಿ ಯಾವ ತಿರುಪತಿನೂ ಇಲ್ಲ, ಯಾವ ವೈಕುಂಠನೂ ಅಲ್ಲಿರೋದಿಲ್ಲ. ಅಂದ ಮೇಲೆ ಎಲ್ಲರೂ ಸೇರಿ ಕಾಪಿ ಗಲಾಟೆ